24 ಪದ್ಯಗಳ ಒಂದು ಚಿಂತನೆ ಆಗಿತ್ತು. ಈಗ 25ನೇ ಪದ್ಯದ ಚಿಂತನೆ ಆರಂಭ ಆಗಬೇಕು. ಅದು 25-26 ಜೋಡಿ ಪದ್ಯ ಅಂತ. ಕೆಲವು ದಾಸರ ರಚನೆ ಹೇಗಿರುತ್ತೆ ಅಂದರೆ ಒಟ್ಟೊಟ್ಟಿಗೆ ಆ ಪದ್ಯಗಳನ್ನು ಒಟ್ಟಿಗೆ ಸೇರಿ ನಿರೂಪಣೆ ಮಾಡಿರ್ತಾರೆ. ಎರಡು ಪದ್ಯ ನೋಡಿದ್ರೆ ಮಾತ್ರ ನಮಗದು ಅರ್ಥ ಆಗುತ್ತೆ ಒಂದು ವಿಷಯ. ನಾವೀಗ ಒಂದೊಂದೇ ಪದ್ಯ ನೋಡಿ ಪ್ರಶ್ನೋತ್ತರ ಮಾತ್ರ ಪ್ರತ್ಯೇಕ ಗಮನಿಸೋಣ, ಆಗ ಸ್ಪಷ್ಟ ಆಗಲಿಕ್ಕೆ ಅವಕಾಶ ಇದೆ. ಮೊದಲನೇದಾಗಿ 25ನೇ ಪದ್ಯ ಗಮನಿಸೋಣ. ಪರಮಾತ್ಮನ ರೂಪಗಳ ಚಿಂತನೆ ಮಾಡುವ ವಿಧಾನವನ್ನು ದಾಸರು ಹೇಳ್ತಾ ಬಂದರು. ಅಲ್ಲಿ ಮುಂದುವರೆದು ಹೇಳ್ತಾರೆ, ದೇಹದಲ್ಲಿ ಪರಮಾತ್ಮನ ಯಾವ್ಯಾವ ರೂಪಗಳ ಸನ್ನಿಧಾನ ಇದೆ ಅನ್ನೋದನ್ನು ಹೇಳ್ತಾರೆ. 25ನೇ ಪದ್ಯ. ಆರಧಿಕ ದಶರೂಪದಿಂದಲಿ ತೋರುತಿಪ್ಪನು ವಿಶ್ವಲಿಂಗ ಶರೀರದೊಳು ತೈಜಸನು ಪ್ರಾಜ್ಞನು ತುರಿಯ ನಾಮಕನು 3-5 ರೂಪಗಳ ಧರಿಸುತ್ತಲೀರೈದು ಕರಣದಲ್ಲಿ ಮಾತ್ರದಿ ಖೇರ ಶಿಖಿ ಜಲ ಭೂಮಿಯೊಳಗಿಹನಾತ್ಮನಾಮದಲ್ಲಿ ವಿಶ್ವ ಆರಧಿಕ ದಶರೂಪದಿಂದಲಿ ಲಿಂಗ ಶರೀರದೊಳು ತೋರುತಿಪ್ಪನು. ನಾವು ಮತ್ತೆ ಮತ್ತೆ ಈ ವಿಷಯ ನೋಡ್ತಾ ಇದ್ವಿ. ಜೀವನಿಗೆ 4 ದೇಹ. ಮೊದಲನೇದಾಗಿ ಸ್ವರೂಪ ದೇಹ ಅಂತ ಹೆಸರು. ಅದನ್ನು ಸುತ್ತುವರೆದು ಒಂದು ಲಿಂಗದೇಹ ಅಂತಿದೆ. ಆ ಲಿಂಗದೇಹದಲ್ಲಿ 16 ಭಾಗ ಇದೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಪಂಚಭೂತಗಳು ಪೃಥ್ವಿ, ಆಕಾಶ, ವಾಯು, ಅಗ್ನಿ, ನೀರು, ಭೂಮಿ, 5 ಪಂಚಭೂತ, ಮನಸ್ಸು. ಹಾಗಾದರೆ ಲಿಂಗದೇಹ ಅದು ಜೀವನಿಗೆ ಗೂಡಿನ ಹಾಗಿದೆ. ಗೂಡಿ ಒಳಗೆ ಪಕ್ಷಿ ಇರುವಂತೆ ಜೀವನಿಗೆ ಗೂಡಿನ ಹಾಗಿದೆ ಲಿಂಗದೇಹ. ಆ ಲಿಂಗದೇಹದಲ್ಲಿ 16 ಭಾಗಗಳಿದೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಮನಸ್ಸು. ಈ 16ರಲ್ಲಿ ಪರಮಾತ್ಮ ವಿಶ್ವರೂಪದಿಂದಿದ್ದಾನೆ. ವಿಶ್ವನಾಮಕ ಪರಮಾತ್ಮ ಒಂದೊಂದರಲ್ಲೂ ಒಂದೊಂದು ರೂಪ ಸ್ವೀಕಾರ ಮಾಡಿ ಲಿಂಗ ಶರೀರದ ಜೀವನಿಗೆ ಗೂಡಿನ ಹಾಗಿರುವಂತಹ ಲಿಂಗದೇಹದಲ್ಲಿ 16 ಭಾಗದಲ್ಲಿ 16 ರೂಪದಿಂದಿದ್ದಾನೆ. ನಮಗೆ ಗೊತ್ತಾಗೋದಿಲ್ಲ. ತೋರುತಿಪ್ಪನು ಜ್ಞಾನಿಗಳಿಗೆ ಗೋಚರನಾಗ್ತಾನೆ. ಹಾಗೆ ಇನ್ನು 3 ರೂಪ ಹೇಳ್ತಾರೆ. ಯಾವುದು ಅಂತಂದರೆ ಪ್ರಾಜ್ಞ, ತೈಜಸನು, ಪ್ರಾಜ್ಞನು, ತುರ್ಯ ಎಂಬಂತಹ ಪರಮಾತ್ಮನ 3 ರೂಪ. ಎಲ್ಲೆಲ್ಲಿದೆ ಅಂದರೆ 3-5 ರೂಪಗಳ ಧರಿಸುತ್ತಲಿ. ಅಂದರೆ ಇದನ್ನು 15 ಭಾಗ ಮಾಡ್ಕೋಬೇಕು. 3 ರೂಪದ ಪರಮಾತ್ಮ 15 ರೂಪವನ್ನು ತೆಗೆದುಕೊಂಡು ಈರೈದು ಕರಣದಲ್ಲಿ ಮಾತ್ರದಿ, ಆಮೇಲೆ ಖ ಅಂತೆಲ್ಲ ಬರುತ್ತೆ. ಒಂದೊಂದೇ ನೋಡೋಣ. ಅದರಲ್ಲಿ 3 ರೂಪ ಯಾವುದು ಅಂತಂದರೆ ತೈಜಸ. ಒಂದು ಇಟ್ಕೊಳ್ಳೋಣ. ಈ ತೈಜಸ ರೂಪದಿಂದ ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ಈರೈದು ಕರಣದಲ್ಲಿ ಇರ್ತಿದೆ. 10 ಇಂದ್ರಿಯ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಅಂತ ಪ್ರತ್ಯೇಕ ಮಾಡಿದ್ದಾರೆ. ಅದರಲ್ಲಿ ಪರಮಾತ್ಮನ ಮೊದಲನೇದ ರೂಪ ಯಾವುದು ಅಂದರೆ ತೈಜಸ ರೂಪ. ಅವನು 5 ರೂಪದಿಂದ ಕರಣದಲ್ಲಿ ಅರ್ಥಾತ್ ಜ್ಞಾನೇಂದ್ರಿಯಗಳಲ್ಲಿದ್ದಾನೆ. ಹಾಗಾದರೆ 10 ಇಂದ್ರಿಯ, ಅದರಲ್ಲಿ 5 ಭಾಗ ಮಾಡಿಕೊಳ್ಬೇಕು. 5 5 ಅಂತ. 5 ಜ್ಞಾನೇಂದ್ರಿಯ, ಅದರಲ್ಲಿ 2 ಭಾಗ ಮಾಡಬೇಕು. 5 5 ಅಂತ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಇಲ್ಲಿ ಜ್ಞಾನೇಂದ್ರಿಯದಲ್ಲಿ ಯಾರಿದ್ದಾರೆ ಅಂದರೆ ತೈಜಸ ಎಂಬ ಪರಮಾತ್ಮ. ಅವನು ಎಲ್ಲಿದ್ದಾನೆ ಅಂದರೆ ಜ್ಞಾನೇಂದ್ರಿಯದಲ್ಲಿದ್ದಾನೆ. ಇನ್ನು ಪ್ರಾಜ್ಞ ಇವನೆಲ್ಲಿದ್ದಾನೆ ಅಂದರೆ ಕರ್ಮೇಂದ್ರಿಯದಲ್ಲಿದ್ದಾನೆ. ಇದನ್ನು ದಾಸರು ಒಟ್ಟು ಮಾಡಿಬಿಟ್ರು. ಅವರು ನಿರೂಪಣೆ ಮಾಡುವ ಶೈಲಿ ಅದು. ತೈಜಸ, ಪ್ರಾಜ್ಞ, ತುರ್ಯ ಎಂಬ ಹೆಸರಿನ ಪರಮಾತ್ಮ 3-5 ರೂಪಗಳ ಧರಿಸುತ್ತಲೇ 15 ರೂಪ ತೆಗೆದುಕೊಂಡು ಎಲ್ಲಿದ್ದಾನೆ? ಈ 5 ಕರಣದಲ್ಲಿ 10 ಇಂದ್ರಿಯಗಳಲ್ಲಿದ್ದಾನೆ. ಮಾತ್ರ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬಂತಹ 5 ಮಾತ್ರೆಗಳು, ಪಂಚಮಾತ್ರೆಗಳು ಅಂತ ಕರೀತಾರೆ. ಮಾತ್ರೆ ಅಂತಂದರೆ ವಿಷಯ ಪದಾರ್ಥ ಅಂತ ಅರ್ಥ. ಅಂದರೆ ವಸ್ತುಗಳು ಅಂತ ಲೆಕ್ಕ. ಮಾತ್ರ ಅಂದರೆ ವಸ್ತುಗಳು ಅಂತ ಲೆಕ್ಕ. ಹಾಗೆ ಪಂಚಭೂತ. ಖ ಅಂದರೆ ಆಕಾಶ, ಈರ ಅಂದರೆ ವಾಯು, ಶಿಖಿ ಅಂದರೆ ಅಗ್ನಿ, ಜಲ ಅಂದರೆ ನೀರು,
ಭೂಮಿ ಅಂದರೆ ಪೃಥ್ವಿ. 5ರಲ್ಲಿ 10 ಇಂದ್ರಿಯ, 5 ವಿಷಯ ಪದಾರ್ಥ, ಮತ್ತು ಪಂಚಭೂತ. ಅಲ್ಲಿ 2 ಒಟ್ಟು ಮಾಡಬೇಕು. ಅಂದರೆ ವಿಷಯ ಪದಾರ್ಥಕ್ಕೆ ಕಾರಣ ಗಂಧ ಪೃಥ್ವಿಯಲ್ಲಿದೆ, ಶಬ್ದ ಆಕಾಶದಲ್ಲಿದೆ. ಅದರಿಂದಾಗಿ 5 ಹಾಗೂ ಪಂಚಭೂತಗಳು ಹಾಗೂ ಶಬ್ದ ಸ್ಪರ್ಶ ರೂಪ ರಸಗಂಧ ಈ 5 ಒಂದು ಗುಂಪು ಮಾಡಬೇಕು. ಆಗ 5 ಅಂತ ಆಯಿತು. ಹೀಗೆ ಇಷ್ಟರಲ್ಲಿ ತೈಜಸ ಪ್ರಾಜ್ಞ ತುರ್ಯ ಇದ್ದಾನೆ ಅಂತ ಕಾಂಪ್ಲಿಕೇಟಾಗಿ ಹೇಳಿಬಿಡ್ತಾರೆ ದಾಸರು. ನಾವು ಅದನ್ನು ಬಿಡಿಸಿ ಅರ್ಥ ಮಾಡಿಕೊಳ್ಬೇಕು. ಪ್ರಾಜ್ಞ ನಾಮಕ ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ಕರ್ಮೇಂದ್ರಿಯದಲ್ಲಿದ್ದಾನೆ. 10 ಆಯ್ತು. ಈಗ ಕೊನೆಯದು ರೂಪ ಯಾವುದು? ಕೊನೆ ರೂಪ ಯಾವುದು ಸ್ಪಷ್ಟ ಇದೆ. ಪ್ರಾಜ್ಞ, ತೈಜಸ. ಕೊನೆಯ ರೂಪ ಯಾವುದು ಅಂತಂದರೆ ತುರ್ಯ ಅಂತ ರೂಪ. ವಸ್ತುತಃ ಈ ರೂಪದಿಂದ ಎಲ್ಲಿದ್ದಾನೆ ಅಂದರೆ ನಮಗೆ 10 ಇದೆ ಅಲ್ಲಿ. ಶಬ್ದ ಸ್ಪರ್ಶ ರೂಪ ರಸಗಂಧ, ಆಕಾಶ ವಾಯು ಅಗ್ನಿ ನೀರು ಭೂಮಿ. 10ರಲ್ಲಿ ಈ ಪರಮಾತ್ಮ 10 ರೂಪದಿಂದ ಇದ್ದಾನ ಅಂದರೆ ಆ 2 ಸೇರಿಸಬೇಕು. ಯಾಕೆ ಗಮನಿಸೋಣ. ಶಬ್ದ ಆಕಾಶದಲ್ಲಿದೆ, ಸ್ಪರ್ಶ ವಾಯುವಿನಲ್ಲಿದೆ, ರಸ ಅನ್ನೋದು ನೀರಿನಲ್ಲಿದೆ, ಗಂಧ ಭೂಮಿಯಲ್ಲಿದೆ, ರೂಪ ಅನ್ನೋದು ಬೆಂಕಿಯಲ್ಲಿದೆ. ಹಾಗಾದರೆ ಶಬ್ದ ಸ್ಪರ್ಶ ರೂಪ ರಸ ಅನ್ನೋದು ಆ ಆಕಾಶ ವಾಯು ಪಂಚಭೂತಗಳ ಧರ್ಮಗಳು, ಕ್ವಾಲಿಟಿ. ಆದ್ದರಿಂದಾಗಿ ಅದನ್ನು ಒಂದು ಗುಂಪು ಮಾಡೋಣ. ಅಂದರೆ ಗಂಧ ಆಕಾಶ, ಗಂಧ ಭೂಮಿ, ಅದರಂತೆ ಶಬ್ದ ಆಕಾಶ, ಸ್ಪರ್ಶ ವಾಯು, ರಸ ನೀರು, ರೂಪ ಬೆಂಕಿ ಅಂತ ಆ 2 ಸೇರಿ ಒಂದು ಗುಂಪು ಮಾಡಬೇಕು. ಹೀಗೆ 5ರಲ್ಲಿ ಆ ಒಂದು ಗುಂಪು ಏನಾಯಿತು, ಆ 5ರಲ್ಲಿ ಯಾರಿದ್ದಾನೆ ಅಂತಂದರೆ ತುರ್ಯ ಎಂಬಂತಹ ಪರಮಾತ್ಮನ ರೂಪಗಳಿದೆ. ಒಟ್ಟಾರೆ ಇದು ಈ ಪದ್ಯದ ಅಭಿಪ್ರಾಯ. ಇದಕ್ಕೆ ಪ್ರಶ್ನೋತ್ತರಗಳನ್ನು ಗಮನಿಸಿಬಿಡೋಣ. ಪರಮಾತ್ಮ 3 ರೂಪದಿಂದ ಎಲ್ಲೆಲ್ಲಿದ್ದಾನೆ ಅಂದರೆ ಪ್ರತ್ಯೇಕವಾಗಿ ಗಮನಿಸಿದೆ. ಪ್ರತ್ಯೇಕವಾಗಿ ನಿಮ್ಗಲ್ಲಿ ಗಮನಿಸ್ಬೋದು ಪ್ರಶ್ನೋತ್ತರದಲ್ಲಿ. ಜ್ಞಾನೇಂದ್ರಿಯದಲ್ಲಿದ್ದಾನೆ ತೈಜಸ, ಕರ್ಮೇಂದ್ರಿಯದಲ್ಲಿದ್ದಾನೆ ಪ್ರಾಜ್ಞ, ಕೊನೆಯದಾದ ರೂಪ ಯಾವುದು ಅಂತಂದರೆ ತುರ್ಯ ಎಂಬ ಪರಮಾತ್ಮನ ರೂಪ. ಅದು ಮಾತ್ರ ಸಹಿತ ಪಂಚಭೂತಗಳು ಅಂದರೆ 5 ಸೇರಿದ ಪಂಚಭೂತಗಳಲ್ಲಿದೆ. ಲಿಂಗ ಶರೀರದಲ್ಲಿ ಎಷ್ಟು ರೂಪದಿಂದಿದ್ದಾನೆ ಅಂದರೆ 16 ಭಾಗ ಇರುತ್ತೆ. ಅಲ್ಲಿ ವಿಶ್ವನಾಮಕ ಪರಮಾತ್ಮ 16 ರೂಪಗಳಿಂದಿದ್ದಾನೆ. ಒಟ್ಟಾರೆ ತೈಜಸ ಪ್ರಾಜ್ಞ ತುರ್ಯ ಎಂಬ 3 ರೂಪಗಳಿಂದ ಪರಮಾತ್ಮ ಎಲ್ಲಿದ್ದಾನೆ ಅಂತಂದರೆ 10 ಇಂದ್ರಿಯಗಳು ಹಾಗೆ ಶಬ್ದ ಸ್ಪರ್ಶಗಳಿಂದ ಕೂಡಿದ ಪಂಚಭೂತಗಳಲ್ಲಿದ್ದಾನೆ ಅಂತ ಸಾಮಾನ್ಯವಾಗಿ ಬಿಡಿಸಿದಾಗ ಏನು ಅಂತ ಅರ್ಥ ಆಯಿತು. ಇಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಈಗ ಮುಂದಿನ ಪದ್ಯಕ್ಕೆ ಹೋಗೋಣ. 26ನೇ ಪದ್ಯ. ಮನದೊಳದಹಂಕಾರದಲ್ಲಿ ಚಿಂತನೆಯ ಮಲ್ಪದು ಅಂತರಾತ್ಮನ, ಕನಸು ತತ್ವದಿ ಪರಮನ ವ್ಯಕ್ತದಲ್ಲಿ ದಾನಾತ್ಮ. ಇನಿತು 50 ವೇದ್ಯನ ಜಾದ್ವೈವತ್ತು ಮೂರ್ತಿಗಳನ್ನು ಸದಾ ಸರ್ವತ್ರ ದೇಹಗಳಲ್ಲಿ ಪೂಜಿಪುದು. ಮನದೊಳಗೆ ಆತ್ಮನಾಮದಲ್ಲಿ, ಮನಸ್ಸಿನಲ್ಲಿ ಆತ್ಮ ಎಂಬಂತಹ ಪರಮಾತ್ಮನ ರೂಪ ಇದೆಯಂತೆ. ಆದ್ದರಿಂದ ಆತ್ಮನೇ ನಮಃ ಅಂಥೇಳಿ ಹೇಳಬೇಕು. ಅಂದರೆ ಮನಸ್ಸಿನಲ್ಲಿ ಆತ್ಮ ಇದ್ದಾನೆ. ಇನ್ನು ಅಹಂಕಾರದೊಳು ಅಂತರಾತ್ಮನ, ಅಹಂಕಾರ ತತ್ವ ಅಂತಿದೆ. ಸೃಷ್ಟಿ ಆಗಲಿಕ್ಕೆ ಬೇಕಾದ ವಸ್ತುಗಳಿವೆಲ್ಲ, ಇದನ್ನು ತತ್ವ ಅಂತ ಕರೀತಾರೆ. ಈ ಅಹಂಕಾರ ತತ್ವದಲ್ಲಿ ಅಂತರಾತ್ಮ ಇದ್ದಾನೆ. ಇನ್ನು ಘನ ಸುತತ್ವದಿ ಪರಮನ ಮಹತ್ತತ್ವ. ಈ ಮಹತ್ತತ್ವ ಘನ ಸುತತ್ವ ಬಹಳ ಮಹತ್ವದ್ದು. ನಮಗೆಲ್ಲ ಒಂದರಲ್ಲಿ ಪ್ರಾವೀಣ್ಯತೆ ಬಂದಿರುತ್ತೆ. ಕೆಲವರು ವೃತ್ತಿಯಲ್ಲಿ ತಾವು ಸಂಗೀತಗಾರರಾಗ್ತಾರೆ. ಹೀಗೆಲ್ಲ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಮಹತ್ತತ್ವ ಏನುಂಟೋ ಅಲ್ಲಿ ಪರಮನ ಅಂದರೆ ಪರಮಾತ್ಮ ಎಂಬ ಹೆಸರಿನ ರೂಪ ಇದೆ. ಇನ್ನು ಅವ್ಯಕ್ತದಲ್ಲಿ ಜ್ಞಾನಾತ್ಮ, ಪ್ರಕೃತಿ ತತ್ವ, ಪ್ರಕೃತಿ ಅಂತ ಏನಿದೆಯೋ ಅಲ್ಲಿ ಯಾರಿದ್ದಾರೆ ಅಂದರೆ ಅಲ್ಲಿ ಜ್ಞಾನಾತ್ಮ ಇದ್ದಾನೆ. ಹೀಗೆ ಚಿಂತನೆಯ ಮಲ್ಪುದು, ಹೀಗೆ ಅನುಸಂಧಾನ ಚಿಂತನೆ ಮಾಡ್ರಿ. ಆ
ಕಡೆಯಲ್ಲಿ ಈ ರೂಪಗಳಿದೆ ಅಂತ ನೀವು ಚಿಂತನೆ ನಿರಂತರ ಮಾಡ್ತಾ ಇರಬೇಕು. ಅಷ್ಟೇ ಅಲ್ಲದೇನೆ ಪಂಚಾಶದ್ವರ್ಣ ವೇದ್ಯನ ಅಜಾದೈವತ್ತು ಮೂರ್ತಿಗಳನ್ನು ಇನ್ನು ಅಕಾರದಿಂದ ಶುರು ಮಾಡಿ ಕ್ಷಕಾರದ ತನಕ 50 ಅಕ್ಷರಗಳಿಂದ ಹೇಳಲ್ಪಡುವ ಪರಮಾತ್ಮನ 50 ರೂಪಗಳಿದೆ. ಅಜ, ಆನಂದ ಅಂತ ಮೊದಲಾದ ರೂಪ. ಈ ರೂಪಗಳನ್ನು ಸದಾ ಸರ್ವತ್ರ ದೇಹಗಳಲ್ಲಿ ಪೂಜಿಪದು ಅಂತ. ಅದು ರೂಪದ ವಿವರ ನಾನು ನಿಮಗೆ ಗ್ರೂಪಲ್ಲಿ ಹಾಕಿದ್ದೀನಿ. ನೀವು ಗ್ರೂಪಲ್ಲಿ ಫೋಟೋ ಗಮನಿಸಿದ್ರೆ 240ನೇ ಪೇಜು ಅಂತ ಒಂದು ಫೋಟೋ ಇದೆ. ಅಲ್ಲಿ ನಿಮಗೆ ಆ 50 ರೂಪಗಳ ಪಟ್ಟಿ ಸಿಗ್ತಾ ಹೋಗುತ್ತೆ. ಆ ಇಂದ ಕ್ಷ ತನಕ. ಆ, ಆನಂದ, ಇಂದ್ರ, ಈಶ, ಆ ಈ ಮೊದಲಾದ ಅಕ್ಷರಗಳಿಂದ ಹೇಳಲ್ಪಡುವ ಪರಮಾತ್ಮನ 50 ರೂಪಗಳಿದೆ. ಅದಕ್ಕೆ ಅರ್ಥನೂ ಇದೆ. ಅಜ ಅಂತಿದೆ, ಅಜ ಅಂದರೆ ಹುಟ್ಟಿಲ್ಲ ಅಂತ ಅರ್ಥ. ಆನಂದ ಅಂತಿದೆ ಅಂದರೆ ಸುಖರೂಪಿ ಅಂತ ಅರ್ಥ. ಇಂದ್ರ ಅಂತಿದೆ ಎಲ್ಲವನ್ನು ಮಾಡುವವ ಅಂತ ಅರ್ಥ. ಹೀಗೆ ಪ್ರತಿ ಅಕ್ಷರದಿಂದ 50 ಅಕ್ಷರದಿಂದ ಹೇಳಲ್ಪಡುವಂತಹ ಪರಮಾತ್ಮನ 50 ರೂಪಗಳುಂಟು. ಅದು ಎಲ್ಲ ಕಡೆ ದೇಹದಲ್ಲಿದೆ ಅಂತ ನಾವು ಯಾವಾಗಲೂ ಚಿಂತನೆ ಮಾಡ್ತಾ ಇರಬೇಕು. ಇದನ್ನೇ ಪುರುಷರು ಮಾತೃಕಾನ್ಯಾಸ ಅಂತ ಹೇಳ್ತಾರೆ. ಅಂದರೆ ಅಜಾಯ ನಮಃ ಅಂತ ಪ್ರತಿ ಅಕ್ಷರದಿಂದ ಹೇಳಲ್ಪಡುವ ರೂಪಗಳನ್ನು ದೇಹದ ಒಂದೊಂದು ಭಾಗದಲ್ಲಿ ಮುಟ್ಟಿ ಧ್ಯಾನ ಮಾಡ್ತಾರೆ. ಇದನ್ನೇ ಮಾತೃಕಾನ್ಯಾಸ ಅಂತ ಹೇಳ್ತಾರೆ. ಅದನ್ನೇ ಒಟ್ಟಾರೆ ದಾಸರು ಈ 50 ರೂಪಗಳು ದೇಹದಲ್ಲಿ ಸರ್ವತ್ರ ಅಂತ ಹೇಳೋದ್ರಿಂದ ಎಲ್ಲ ಜೀವಿಗಳ ಹಾಗೂ ಪ್ರತಿಮೆಯಲ್ಲಿ ಏನು ದೇವರ ಪ್ರತಿಮೆ ಇರುತ್ತೋ ಆ ಪ್ರತಿಮೆಯಲ್ಲಿ ದೇವರ ಸನ್ನಿಧಾನ ಜಾಗೃತ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೂ 50 ರೂಪಗಳ ಚಿಂತನೆ ಮಾಡೋ ಪದ್ಧತಿ ಬಂದಿದೆ. ಅದನ್ನು ಎಲ್ಲರೂ ಕೂಡ ಇಲ್ಲಿ ಈ ಇಷ್ಟು ರೂಪಗಳ ಚಿಂತನೆ ಮಾಡಬೇಕು ಅಂತ ಇದರ ಒಂದು ಅಭಿಪ್ರಾಯ. ಈ ಕೆಲವು ಇನ್ನೊಂದು ವಿಶೇಷಾಂಶಗಳು ಇದೆ. ಮನಸ್ಸಿನಲ್ಲಿ ಪರಮಾತ್ಮನ 755 ರೂಪ ಇದೆ. ಅಹಂಕಾರದಲ್ಲಿ 751 ರೂಪ ಇದೆ. ಮಹತ್ತತ್ವದಲ್ಲಿ 185 ರೂಪ ಇದೆ. ಪ್ರಕೃತಿ ತತ್ವದಲ್ಲಿ 251 ರೂಪ ಅಂತ ಹೀಗೂ ಒಂದು ವಿವರಣೆ ಇದೆ. ಅದು ಪ್ರತ್ಯೇಕ. ಆದರೆ ನಾವು ಇಷ್ಟಂತೂ ಮನಸ್ಸಿನಲ್ಲಿ ಆತ್ಮ ಇದ್ದಾನೆ ಅಂತ ನಾವು ಇಷ್ಟಂತೂ ಚಿಂತನೆ ಮಾಡಬೇಕು. ಪ್ರಶ್ನೋತ್ತರ. ಆತ್ಮ ಇರುವ ಸ್ಥಳ ಯಾವುದು? ಮನಸ್ಸು. ಮಹತ್ತತ್ವದಲ್ಲಿ ಇರುವ ದೇವರ ಹೆಸರೇನು ಅಂದರೆ ಪರಮಾತ್ಮ ಅಂತ ಮಹತ್ತತ್ವದಲ್ಲಿರುವ ದೇವರ ರೂಪ. ಅಹಂಕಾರ ತತ್ವದಲ್ಲಿ ಯಾರಿದ್ದಾರೆ ಅಂತಂದರೆ ಅಂತರಾತ್ಮ ಇದ್ದಾನೆ. ಜ್ಞಾನಾತ್ಮ ಎಲ್ಲಿದ್ದಾನೆ ಅಂದರೆ ಪ್ರಕೃತಿ ತತ್ವದಲ್ಲಿ ಜ್ಞಾನಾತ್ಮ ಇದ್ದಾನೆ. ಪರಮಾತ್ಮನ 50 ರೂಪ ಇದನ್ನು ಎಲ್ಲಿ ಚಿಂತನೆ ಮಾಡಬೇಕು ಅಂತಂದರೆ ನಾವು ದೇಹಗಳಲ್ಲಿ ಚಿಂತನೆ ಮಾಡಬೇಕು. ಮುಂದುವರಿದು ಒಟ್ಟು ಪರಮಾತ್ಮನ ರೂಪಗಳ ಸಂಖ್ಯೆ ಹೇಳ್ತಾರೆ. ಎಲ್ಲ ಸಂಗ್ರಹ ಮಾಡಿ ಒಟ್ಟು ಒಂದು ದೊಡ್ಡ ಸಂಖ್ಯೆ ಮಾಡ್ತಾರೆ. 27ನೇ ಪದ್ಯ. ಚತುರವಿಂಶತಿ ತತ್ವದಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳು 13,800 ಚತುರವಿಂಶತಿ ರೂಪದಿಂದಲಿ ವಿತತನಾಗಿದ್ದೆಲ್ಲರೊಳು ಪ್ರಾಕೃತ ಪುರುಷನಂದದಲ್ಲಿ ಪಂಚಾತ್ಮಕನು ರಮಿಸುವನು. ಅಲ್ಲಿ ಚತುರವಿಂಶತಿ ತತ್ವದಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳು 24 ತತ್ವಗಳು ಅಂತ ಒಂದಿದೆ. ಆ 24 ತತ್ವಗಳಿಗೆ ಅಭಿಮಾನಿಯಾದ ದೇವತೆಗಳು ಅಂತಿದ್ದಾರೆ. ಅವರಲ್ಲಿ ಪರಮಾತ್ಮ 13,800 ಒಟ್ಟಾರೆ ಎಷ್ಟು ರೂಪದಿಂದ ಇದ್ದಾನೆ ಅಂದರೆ 13,824 ರೂಪಗಳಿಂದ ಎಲ್ಲ ಕಡೆ ಇದ್ದಾನೆ. ಅಷ್ಟೇ ಅಲ್ಲದೆ ಎಲ್ಲರೊಳು ಪಂಚಾತ್ಮಕನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನೋ ರೂಪದಿಂದ ಎಲ್ಲ ಜೀವರ ಒಳಗೂ ಇರ್ತಾನೆ. ಪ್ರಾಕೃತ ಪುರುಷನಂದದಲ್ಲಿ ರಮಿಸುವನು. ಸಾಮಾನ್ಯ ಜನ ಹೇಗೆ ಆಟ ಆಡ್ತಾರೋ ಪರಮಾತ್ಮ 5 ರೂಪ ಧರಿಸಿಕೊಂಡು ಎಲ್ಲ ಜೀವರ ದೇಹದ ಒಳಗಿದ್ದು ಆಟ ಆಡ್ತಾನೆ. ಇವೆಲ್ಲ ಪರಮಾತ್ಮನಿಗೆ ಆಟ ಇದ್ದ ಹಾಗಂತೆ. 24 ತತ್ವಾಭಿಮಾನಿಯಾದ ದೇವತೆಗಳಲ್ಲಿ 13,824 ರೂಪದಿಂದಿರ್ತಾನೆ. ಇನ್ನು ದೇಹದ ಒಳಗೆ ಜೀವರ ಒಳಗೆ 5 ರೂಪದಿಂದಿದ್ದು ವಿಚಿತ್ರವಾಗಿ ಆಟ ಆಡುವಂತೆ, ಚಿಕ್ಕ ಮಕ್ಕಳು ಆಟ ಆಡುವಂತಾನೆ ಕೆಲಸ ಮಾಡ್ತಾನೆ. ಇದು ಪರಮಾತ್ಮನ ಒಂದು ವೈಶಿಷ್ಟ್ಯ. ಇಲ್ಲಿ ಪ್ರಶ್ನೋತ್ತರ ಏನು ಬೇಡ, ನಮ್ಗೆ ಗೊತ್ತೇ ಆಗುತ್ತೆ. ಅದನ್ನು ಸುಲಭನೇ ಇದೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನು ಅಂದರೆ, ಇನ್ನೊಂದು ಫೋಟೋ ಸೆಂಡ್ ಮಾಡಿದ್ದೀನಿ ಗ್ರೂಪಲ್ಲಿ. ಅದು 93ನೇ ಪುಟ ಅಂತಿರುತ್ತೆ. ಅಲ್ಲಿ ಯಾವ್ಯಾವ 24ರಲ್ಲಿ ಇರುವಂತಹ ಪರಮಾತ್ಮನ ರೂಪಗಳು ಯಾವುದು, ದೇವತೆ ಯಾರು,
ಪರಮಾತ್ಮನ ರೂಪ ಯಾವುದು, ಇದ್ರ ಜೊತೆಗೆ ಲಕ್ಷ್ಮೀದೇವಿ ರೂಪ ಯಾವುದು ಅಂತ ಒಂದು ಪಟ್ಟಿ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ಬಿಡುವ ನಂತರ ಪಾಠ ನಂತರದಲ್ಲಿ ಗಮನಿಸ್ತಾ ಹೋಗ್ಬೋದು. ಒಟ್ಟಾರೆ ಹೀಗೆ ಪರಮಾತ್ಮ ಅಲ್ಲಿ ಕೊನೆಯ ಸಾಲು ಬಹಳ ಮಹತ್ವದ್ದು. ಪ್ರಾಕೃತ ಪುರುಷ ನಂದದೆ ಅಂತ ಹೇಳ್ತಾರೆ. ಅಂದರೆ ಗೀತೆಯಲ್ಲಿ ಒಂದು ಮಾತಿದೆ, ಏನು ಅಂದರೆ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಅಂತ. ಪರಮಾತ್ಮನನ್ನು ನಾವು ನೋಡಿಬಿಟ್ಟು ಕೃಷ್ಣ ರಾಮನನ್ನು ನೋಡಿ ಒಂದು ಸಾಮಾನ್ಯ ಮನುಷ್ಯ ಅಂಥೇಳಿ ಉಳಿದ ಮಂದಿ ದೇವರನ್ನು ನೋಡಿ ಇವನೇನು ಮಹತ್ವ ಇಲ್ಲ ಅಂಥೇಳಿ ಹೇಳೋದುಂಟು. ಇವೆಲ್ಲ ಯಾಕೆ? ಪ್ರಾಕೃತ ಪುರುಷಾನಂದದಲ್ಲಿ ದೇವರು ದೇಹದ ಒಳಗಿದ್ದು ಸಾಮಾನ್ಯ ಮನುಷ್ಯನಂತೆ ತೋರಿಸ್ತಾನಾದ್ದರಿಂದಾಗಿ ಅವನು ಹೀಗೆ ಮಾಡ್ತಾನೆ. ಆದರೆ ಅವನು ಅಪ್ರಾಕೃತ ಉತ್ತಮ ಅಂತ ಹೇಳಿ ಇಷ್ಟು ಹೇಳಿ ಇನ್ನೂ ಅನೇಕ ಪರಮಾತ್ಮನ ರೂಪಗಳನ್ನು ಎಲ್ಲೆಲ್ಲಿ ಚಿಂತನೆ ಮಾಡಬೇಕು ಅಂತ 12 ಮಾಸಗಳಲ್ಲಿ ಎಲ್ಲ ಪರಮಾತ್ಮನ ರೂಪಗಳೇ ಅದರ ಒಂದು ಚಿಂತನೆ ಮಾಡೋ ವಿಧಾನ ಹೇಳ್ತಾರೆ. ಅದನ್ನು ನಾಳೆ ನೋಡುವ ಅಂತ ಹೇಳ್ತಾ ಇಲ್ಲಿ ಇಂದಿನ ಪಾಠ ಮುಗೀತು. ಶ್ರೀಕೃಷ್ಣ ಅರ್ಪಣಮಸ್ತು.